ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಸಂಡೇ ಅಲ್ರಿ, ಅದಕ್ಕೆ ನಮ್ಮ ಮಗ ಟೊಮೊಟೊ ಬಾತ್ ಮಾಡಿಕೊಡು ಮಮ್ಮಿ ಅಂತ ಹೇಳಿದ. ಅವನಿಗೋಸ್ಕರ ಟೊಮೊಟೊ ಬಾತ್ ಮಾಡಿದೆ. ಅದಕ್ಕೆ ಬೇಕಾಗಿರೋಂಥ ಸಾಮಾನಿಗೆ ಇಲ್ಲೇ ಐತೆ ನೋಡ್ರಿ. ಟೊಮೊಟೊ ಹಣ್ಣು ರೀ, ಕ್ಯಾರೆಟ್ ರೀ, ಕೊತ್ತಂಬರಿ ಮತ್ತು ಖಾರ ಪುಡಿ, ಈರುಳ್ಳಿ, ಹಸಿ ಬಟಾಣಿ ಇಷ್ಟೇ ನೋಡ್ರಿ. ಇದಕ್ಕೆ ಈಗ ಮಸಾಲ ಮತ್ತು ಅಕ್ಕಿ ತೊಳೆದು ಇಟ್ಕೊಂಡೇನಿ ರೀ. ಮಸಾಲಕ್ಕೆ ಕೊತ್ತಂಬರಿ ಕಾಳು, ಜೀರಿಗೆ, ಮೆಣಸಿನಕಾಳು, ಬೆಳ್ಳುಳ್ಳಿ, ಶುಂಠಿ ರೀ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ರೀ. ನಿಮ್ಗೆ ಕೊಬ್ಬರಿ ಬೇಕಂದರೆ ನೀವು ಹಾಕ್ಕೋಬೇಕು ನೋಡಿರಿ. ನಾ ಪೌಡ್ರ್ ಏನು ತೊಗೊಂಡಿಲ್ಲ ರೀ. ಇದಕ್ಕೆ ಟೊಮೊಟೊ ಬಾತ್ ಪೌಡ್ರ್ ಸಿಗುತ್ತೆ, ನಾ ತೊಗೊಂಡಿಲ್ಲ. ಹಾಗೆ ಮಸಾಲೆ ಹಾಕಿ ಮಾಡೋದು ತೋರಿಸ್ತೀನಿ ಸಿಂಪಲ್ಲಾಗಿ ನೋಡಿರಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಕಾಳು ಹಾಕ್ಕೋಬೇಕು ಎಣ್ಣೆ ಕಾದ್ಮೇಲೆ. ಆಮೇಲೆ ಕ್ಯಾರೆಟ್ ಹಾಕ್ಕೋಬೇಕು ರೀ, ಹಸಿ ಬಟಾಣಿ ಹಾಕ್ಕೋಬೇಕು, ಸ್ವಲ್ಪ ಶೇಂಗಾ ಕಾಳು ಹಾಕ್ಕೋಬೇಕು, ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲ ಏನು ಇಟ್ಕೊಂಡಿರ್ತೇವಲ್ಲ ಆ ಸಾಮಾನು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ನೀಟಾಗಿ. ಎಲ್ಲ ಫ್ರೈ ಆದಮೇಲೆ ನೋಡಿರಿ, ಈ ಥರ ನೀವು ಫಸ್ಟಿಗೆ ಹಸಿ ಬಟಾಣಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಆಮೇಲೆ ಸಿಡಿತ್ರಿ ಅದು. ಹಾಗಾಗಿ ಕ್ಯಾರೆಟ್ ಹಾಕ್ಕೊಳ್ರಿ ಫಸ್ಟ್ಗೆ. ಆಮೇಲೆ ಎಲ್ಲ ಸಾಮಾನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿರಿ. ಆಮೇಲೆ ಐತಲ್ರಿ, ಈಗ ಏನಿಲ್ಲ ರೀ, ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಬಿಡ್ರಿ. ಇದಕ್ಕೆ ಆ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಡ್ರಿ. ನೆಕ್ಸ್ಟ್ ಅದನ್ನು ಫ್ರೈ ಮಾಡ್ಕೊಳ್ರಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ಕಡೆ ಐತಲ್ರಿ, ಅದಕ್ಕೆ ಒಂದೂವರೆ ಚಮಚನಷ್ಟು ನೀರು ಹಾಕ್ಕೋಬೇಕ್ರಿ ನೋಡಿರಿ. ಈಗ ಅದು ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನನೂ ಹಾಕ್ಕೋಬೇಕು ಫ್ರೆಂಡ್ಸ್, ನಾನು ಅದರಲ್ಲಿ ತೋರಿಸಿಲ್ಲ. ಆಮೇಲೆ ಖಾರ ಪುಡಿ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ರಿ ನೋಡಿರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿರಿ, ಈಗ ಉಪ್ಪು ಹಾಕಿದ್ದೇನೆ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಐತಲ್ರಿ, ಆಮೇಲೆ ಅದಕ್ಕೆ ತೊಳ್ಕೊಂಡಿದ್ರಲ್ಲ ನೀವು, ಅಕ್ಕಿ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಬಿಟ್ಟು ಒಂದು 15 ನಿಮಿಷ 2 ವಿಷಲ್ ಹೊಡಿಸ್ಬೇಕ್ರಿ. 15 ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದರೆ ಟೊಮೊಟೊ ಬಾತ್ ರೆಡಿ ಆಗಿರ್ತೈತಿ ಫ್ರೆಂಡ್ಸ್. ಈಗ ಅಕ್ಕಿ ಹಾಕ್ಕೊತಿದ್ದೇನೆ ನೋಡಿರಿ. ನಾವೇನು ಇದಕ್ಕೆ ಪೌಡ್ರ್ ಏನು ತೊಗೊಂಡಿಲ್ಲ, ಮತ್ತು ಹಾಗೆ ಹಾಕಿದ್ದೀನಿ. ನೀವು ಹೇಗೆ ಮಾಡ್ತೀರಂತ ನನಗೂ ಸ್ವಲ್ಪ ಶೇರ್ ಮಾಡಿಕೊಳ್ರಿ, ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ನಮ್ಗೆ ಹೇಗೆ ಬಂದೈತಿ ಹಾಗೆ ಮಾಡಿದ್ದೀವಿ ಫ್ರೆಂಡ್ಸ್ ನೋಡಿರಿ. ಸಿಂಪಲ್ಲಾಗೇ ಮಾಡ್ಕೋಬೋದ್ರಿ. ಈಗ ಎಲ್ಲರ ಮನೇಲಿ ಪೌಡ್ರ್ ಇರಲ್ಲ, ಪೌಡ್ರ್ ಇಲ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಈಗ ತೋರಿಸಿದ್ದೀನಿ. ನೆಕ್ಸ್ಟ್ ನೋಡಿರಿ, ಟೊಮೊಟೊ ಬಾತ್ ಈಗ ರೆಡಿ ಆಗೈತಲ್ರಿ ನೋಡಿರಿ. ಎಷ್ಟು ಮಸ್ತ್ ಬಂದೈತೆ ನೋಡಿರಿ ಟೊಮೊಟೊ ಬಾತ್. ಮತ್ತು ಇನ್ನೂ ಯಾಕೆ ಲೇಟ್ ಮಾಡ್ತೀರಿ? ನಿಮ್ಮ ಮನೆ ಪೌಡ್ರ್ ಇಲ್ಲ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಲ್ಲಿ, ಮತ್ತು ಮಾಡಿಬಿಡ್ರಿ. ಈ ಕಡೆ ನಮ್ಮ ಮನೆಯವರಿಗೆ ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಕೆಂಪು ಚಟ್ನಿನೂ ಮಾಡಿದ್ದೀರಿ. ನನಗೂ ನನ್ನ ಮಗಗೂ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೀವಿ ರೀ. ಮತ್ತು ಮೊಸರು ಬಜ್ಜಿ ಇನ್ನೇನೈತ್ರಿ, ತಿಂದುಬಿಟ್ಟು ಹೇಳ್ತೇವ್ರಿ ಹೆಂಗೈತಿ ಅಂತ. ಬರೀ ಫ್ರೆಂಡ್ಸ್, ನೀವು ಟೊಮೊಟೊ ಬಾತ್ ತಿನ್ನೋಕ್ಕೆ ಬರ್ತೀರಾ? ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.